ಪ್ರೀತಿಯ ವಿದ್ಯಾರ್ಥಿಗಳೇ, ನಾವೀಗ 1500 ಪ್ರಶ್ನೋತ್ತರಗಳು DVK ಬೆಂಗಳೂರು KCET ಮ್ಯಾಥಮೆಟಿಕ್ಸಿನ 21ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ, ಬಹಳ ಸರಳವಾಗಿರೋ ಒಂದು ಪ್ರಶ್ನೆ. ಇಂಟಿಗ್ರಲ್ -π/4 ಟು +π/4 sin ಪವರ್ 103x ಇಂಟು cos ಪವರ್ 101x. ಇದು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಂಥ ಪ್ರಶ್ನೆ. ಬಹಳ ಸಿಂಪಲ್ ನೋಡಿ. ಇದು -a ಟು a ಟೈಪ್ ಇದೆ, ಹೌದಲ್ವಾ? ಈ ಸೈನ್ ಅನ್ನೋ ಫಂಕ್ಷನ್ನು ಆಡ್ ಫಂಕ್ಷನ್ ಆಗಿರೋದ್ರಿಂದ ಮೈನಸ್ ಅಂತ ಬರಿತೀನಿ, -ಪವರ್ 103 ಆಯಿತು. ಕಾಸ್ ಅನ್ನೋ ಫಂಕ್ಷನ್ನು ಈವನ್ ಫಂಕ್ಷನ್ ಆಗಿರೋದ್ರಿಂದ ಪ್ಲಸ್ ಅಂತ ಬರಿತೀನಿ, +ಪವರ್ 101 ಆಯಿತು. -ಪವರ್ 103 ಈಸ್ ಆ್ಯಕ್ಚುಲಿ ಮೈನಸ್, +ಪವರ್ 101 ಈಸ್ ಆ್ಯಕ್ಚುಲಿ ಪ್ಲಸ್, ಹೌದಲ್ವಾ? ಪ್ಲಸ್ ಪವರ್ ಎನಿಥಿಂಗ್ ಈಸ್ ಆಲ್ವೇಸ್ ಪ್ಲಸ್, ಮೈನಸ್ ಪವರ್ ಆಡ್ ನಂಬರ್ ಈಸ್ ಮೈನಸ್. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ವಿ ವಿಲ್ ಗೆಟ್ ಇಟ್ ಆಸ್ ಮೈನಸ್. ಸೊ ನಾವು ವಿ ವಿಲ್ ಗೆಟ್ ಇಂಟಿಗ್ರಲ್ -a to a -dx. ಮೈನಸ್ ಅಂದರೆ ಆಡ್ ಫಂಕ್ಷನ್. ಹೀಗೆ ಬಂದಿರೋದ್ರಿಂದ ಇದರ ಉತ್ತರ ನೇರವಾಗಿ 0 ಅಂತ ಬರಿತೀನಿ, ಯಾಕೆಂದರೆ ಫಂಕ್ಷನ್ ಆಡ್ ಆಗಿರೋದ್ರಿಂದ. ಆದ್ದರಿಂದ ಆಪ್ಷನ್ ಡಿ ಈಸ್ ಕರೆಕ್ಟ್. ಸೊ ದೇರ್ ಫೋರ್ ದಿಸ್ ಕ್ವಶನ್ ಈಸ್ 21st question out of 1500 questions, my dear students. Please make a note of this. We shall go to next question. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವೀಗ 22ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. 1500 KCET ಮ್ಯಾಥಮೆಟಿಕ್ಸಿನ ಪ್ರಶ್ನೋತ್ತರಗಳಲ್ಲಿ DVK ಬೆಂಗಳೂರು ಸಂಸ್ಥೆಯ ಪರವಾಗಿ 22ನೇ ಪ್ರಶ್ನೆ ಹೇಗಿದೆ ನೋಡಿ. ಬಹಳ ಸಿಂಪಲ್ ಆಗಿದೆ. ಇಂಟಿಗ್ರಲ್ -π to π sin ಕ್ಯೂಬ್ x ಇಂಟು ಕಾಸ್ ಸ್ಕ್ವೇರ್ x dx. ನೋಡಿ, ತುಂಬ ಸಿಂಪಲ್ ಇದು. -a to a ಅಂತಿದೆ. ಸೈನ್ ಕ್ಯೂಬ್, ಸೈನ್ ಎಕ್ಸನ್ನು ಮೈನಸ್ಸಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ, ಯಾಕೆಂದರೆ ಆಡ್ ಫಂಕ್ಷನ್ನು. ಕಾಸ್ ಎಕ್ಸನ್ನು ಪ್ಲಸ್ಸಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ, ಯಾಕೆಂದರೆ ಅದು ಈವನ್ ಫಂಕ್ಷನ್ನು. ಮೈನಸ್ ಕ್ಯೂಬ್ ಇಂಟು ಪ್ಲಸ್ ಸ್ಕ್ವೇರ್. ಮೈನಸ್ ಕ್ಯೂಬ್ ಅಂದರೆ ಮೈನಸ್ಸು, ಪ್ಲಸ್ ಸ್ಕ್ವೇರ್ ಅಂದರೆ ಪ್ಲಸ್ಸು, ಮೈನಸ್ ಇಂಟು ಪ್ಲಸ್ ಅಂದರೆ ಮೈನಸ್ಸು. ಫಂಕ್ಷನ್ ಆಡ್ ಆಯಿತು. ಆ್ಯಂಡ್ ದ ಲಿಮಿಟ್ ಬಿಟ್ವೀನ್ -π to +π, -π to +π ಆದರೂ ಇರಲಿ, -100 to +100 ಆದರೂ ಇರಲಿ. ನೆಗೆಟಿವ್ ಲಿಮಿಟಿಂದ ಪಾಸಿಟಿವ್ ಲಿಮಿಟಿಗೆ ಬಂತು, ಆದ್ದರಿಂದ ಇದರ ಉತ್ತರ 0, ಯಾಕೆಂದರೆ ಮೈನಸ್ ಬಂತು. ಇದು 22ನೇ ಪ್ರಶ್ನೆ. ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ. ಮುಂದಿನ ಕ್ವಶನ್ಗೆ ಹೋಗೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, DVK ಬೆಂಗಳೂರು KCET ಮ್ಯಾಥಮೆಟಿಕ್ಸ್ 1500 ಪ್ರಶ್ನೋತ್ತರಗಳಲ್ಲಿ 23ನೇ ಪ್ರಶ್ನೆಯನ್ನು ನಾವೀಗ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನೋಡಿ, ಇಂಟಿಗ್ರಲ್ -π/4 ಟು +π/4 dx ಡಿವೈಡೆಡ್ ಬೈ 1 + cos 2x. ನೋಡಿ, ನಿಮಗೆ 1 + cos 2x ಫಾರ್ಮುಲಾ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲದೆ ಇದ್ರೆ ತಿಳ್ಕೊಳ್ಳಿ. 1 + cos 2x ಈಸ್ 2 cos ಸ್ಕ್ವೇರ್ x ಅಂತೇಳಿ. ಆದ್ದರಿಂದ ಇದೇನಾಯಿತು, -π/4 ಟು +π/4 dx 1/2 cos ಸ್ಕ್ವೇರ್ x ಅಲ್ಲಿ 1/2 ಹೊರಗಡೆ ಬರ್ಕೊಂಡೆ. ಕಾಸ್ ಸ್ಕ್ವೇರ್ x ಇತ್ತಲ್ಲ, 1/cos ಸ್ಕ್ವೇರ್ x ಅನ್ನು ಸೆಕೆಂಡ್ ಸ್ಕ್ವೇರ್ x ಅಂತ ಬರ್ಕೊಂಡೆ. ನೋಡಿ, ಸೆಕೆಂಡ್ ಅನ್ನೋದು ಪ್ಲಸ್ಸು, ಪ್ಲಸ್ ಸ್ಕ್ವೇರ್ ಅಂದರೆ ಪ್ಲಸ್ ಅಂದರೆ ನೋಡಿ ಈವನ್ ಫಂಕ್ಷನ್. ಸೊ ಆದ್ದರಿಂದ 1/2. ದ ಫಂಕ್ಷನ್ ಈಸ್ ಬಿಟ್ವೀನ್ -a to a f of x dx and it is an even function ಆಗಿರೋದ್ರಿಂದ 2 times 0 to a f of x dx ಅಂತ ಬರಿತೀನಿ. ಸೊ 0 to π/4 ಸೆಕೆಂಡ್ ಸ್ಕ್ವೇರ್ x. ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿದೆ ಸೆಕೆಂಡ್ ಸ್ಕ್ವೇರ್ x ಇಂಟಿಗ್ರೇಷನ್ ಈಸ್ tan x. ನಾನೇನು ಮಾಡ್ತೀನಿ, ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. tan π/4 - tan 0, ಹೌದು ತಾನೆ? ರೈಟ್. upper limit, because tan x ಆಗಿದ್ರೆ tan π/4 - tan 0, that is 1 - 0, that is equal to 1. Hope, my dear students, you have understood this, right? Please make a note of this. This is question number 23 out of 1500. Please make a note of this. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವೀಗ 24ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಬಹಳ ಸರಳವಾಗಿರೋ ಪ್ರಶ್ನೆ ವಿದ್ಯಾರ್ಥಿಗಳೇ.
1500 ಪ್ರಶ್ನೋತ್ತರಗಳಲ್ಲಿ ಡಿ.ವಿ.ಗೆ ಬೆಂಗಳೂರು KCET ಮ್ಯಾಥಮೆಟಿಕ್ಸಿನ 24ನೇ ಪ್ರಶ್ನೆ ಇದು. ಇಂಟಿಗ್ರಲ್ 0 to π/4 ಮಾಡ್ಯುಲಸ್ ಆಫ್ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್. ಮೊದಲು ಏನಪ್ಪ ಈ ಮಾಡ್ಯುಲಸ್ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸಿನ ಮಹಿಮೆ ಕರೆಕ್ಟಾಗಿ ತಿಳ್ಕೊಳ್ಳಿ. ಇದು ಏನಾಗ್ತಾ ಇದೆ, ಮಾಡ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಅಂತಿದೆ. ಇಲ್ಲಿ ಮಾಡ್ಯುಲಸ್ ಅನ್ನೋದು ಏನನ್ನು ಸೂಚಿಸ್ತದೆ? ಪಾಸಿಟಿವ್ ವ್ಯಾಲ್ಯೂ. ಮಾಡ್ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಅದು ಪಾಸಿಟಿವ್ ವ್ಯಾಲ್ಯೂ ಅಂದರೆ ಏನಂತ ಅರ್ಥ ಆಗಬೇಕಾದ್ರೆ ನೀವು ಮೊದಲು ಇದರ ಗ್ರಾಫನ್ನು ಅರ್ಥ ಮಾಡ್ಕೊಳ್ಳಿ. ಇದು ಸೈನ್ ಎಕ್ಸಿನ ಗ್ರಾಫು. ಹಾಗೆ ನಿಮಗೆ ಕಾಸ್ ಎಕ್ಸಿನ ಗ್ರಾಫನ್ನು ಕೂಡ ಬರಿತೀನಿ ನೋಡಿ, ಅದ್ರ ಜೊತೆಗೆ ಬರಿತೀನಿ. ಕಾಸ್ ಎಕ್ಸ್ ಹೇಗಿರ್ತದೆ? ದಿಸ್ ಇಸ್ ದ ಗ್ರಾಫ್ ಆಫ್ ಕಾಸ್ ಎಕ್ಸ್. ನೋಡಿ, ಈ ಬ್ಲೂ ಕಲರ್ ಲೈನ್ ಏನಿದೆ ಇದು ಕಾಸ್ ಎಕ್ಸ್. ಈ ಗ್ರೀನ್ ಕಲರ್ ಲೈನ್ ಏನಿದೆ, ಕರ್ವ್ ಏನಿದೆ, ಇದು ಸೈನ್ ಎಕ್ಸ್. ನಿಮಗೆ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ದು ಅಬ್ಸಲ್ಯೂಟ್ ವ್ಯಾಲ್ಯೂ ಬೇಕಂತ ಹೇಳಿದ್ರೆ ನಿಮಗೆ ಗೊತ್ತಿರಲಿ, ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಆಗಲಿ, ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಆಗಲಿ, ಅದು ಯಾವಾಗಲೂ ಪಾಸಿಟಿವ್ ಆಗಿರಬೇಕು. ಪಾಸಿಟಿವ್ ಆಗಿರ್ಬೇಕಂತ ಹೇಳಿದ್ರೆ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಈಸ್ ಪಾಸಿಟಿವ್ ಇಫ್ ಕಾಸ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಸೈನ್ ಎಕ್ಸ್ ಫ್ರಮ್ 0 up to π/4. ಒಪ್ಕೋತೀರಾ? ಇನ್ನೊಂದ್ಸತಿ ಹೇಳ್ತೀನಿ, ಕಾಸ್ ಎಕ್ಸು ಸೈನ್ ಎಕ್ಸ್ಗಿಂತ ದೊಡ್ಡದಾಗಿದ್ದರೆ ಮಾತ್ರ 0 ಇಂದ π/4 ತನಕ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಪಾಸಿಟಿವ್ ಇರ್ತದೆ. ಅಂದರೆ ದಿಸ್ ಈಸ್ ಈಕ್ವಲ್ ಟು ಇಂಟಿಗ್ರಲ್ 0 to π/4 ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್. ಯಾಕೆ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಅಲ್ಲ ಅಂತ ನೀವೇನಾದರೂ ಪ್ರಶ್ನೆ ಕೇಳಿದ್ರೆ ನೋಡಿ, ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ನೆಗೆಟಿವ್ ಆಗಿರ್ತದೆ. ಯಾಕೆ ನೆಗೆಟಿವ್ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್? ನೋಡಿ, ಸೈನ್ ಎಕ್ಸು ಕಾಸ್ ಎಕ್ಸ್ಗಿಂತ ಚಿಕ್ಕದು, ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ನೆಗೆಟಿವ್ ಆಗುತ್ತೆ. ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ನೆಗೆಟಿವ್ ಆಗೋದ್ರಿಂದ ಮಾಡ್ಯುಲಸ್ ರೂಲ್ಸನ್ನು ಅದನ್ನು ಫಾಲೋ ಮಾಡೋದಿಲ್ಲ. ಸರ್, ಮಾಡ್ ಎಕ್ಸ್ ಈಸ್ ಪ್ಲಸ್ ಆರ್ ಮೈನಸ್ ಎಕ್ಸ್ ಅಲ್ವಾ ಸರ್? ಹಾಗಿದ್ರೆ ಪ್ಲಸ್ ಎಕ್ಸು ಆಗ್ಬೋದು, ಮೈನಸ್ ಎಕ್ಸು ಆಗ್ಬೋದಲ್ವಾ ಸರ್? ಯಾಕೆ ಸರ್ ಅದು ಆಗಬಾರ್ದು ಅಂತ ನೀವೇನಾದರೂ ಕೇಳಿದ್ರೆ ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಮಾಡ್ ಎಕ್ಸ್ ಈಸ್ ಎಕ್ಸ್. ಮಾಡ್ ಎಕ್ಸ್ ಈಸ್ ಎಕ್ಸ್ ಇಫ್ ಎಕ್ಸ್ ಈಸ್ ಪಾಸಿಟಿವ್, ಮೈನಸ್ ಎಕ್ಸ್ ಇಫ್ ಎಕ್ಸ್ ಈಸ್ ನೆಗೆಟಿವ್. ಸೊ ಇಲ್ಲಿ ನೋಡಿ, ಈವನ್ ದೋ ಇಟ್ ಈಸ್ ಮೈನಸ್ ಎಕ್ಸ್, ಇಟ್ ಈಸ್ ನಾಟ್ ನೆಗೆಟಿವ್. ಯಾಕೆ ಹೇಳಿ? ಎಕ್ಸ್ ಬೇಸಿಕಲಿ ನೆಗೆಟಿವ್ ಆಗಿರೋದ್ರಿಂದ ಮೈನಸ್ ಎಕ್ಸ್ ಪಾಸಿಟಿವ್ ಆಗ್ತದೆ ಅಲ್ವಾ? ದುಶ್ಮನ್ ಕ ದುಶ್ಮನ್ ದೋಸ್ತ್ ಇದ್ದಂಗೆ, ಮೈನಸ್ ಆಫ್ ನೆಗೆಟಿವ್ ಫಂಕ್ಷನ್ ವಿಲ್ ಗಿವ್ ಯು ಪಾಸಿಟಿವ್. ಸಿ, ಮಾಡ್ ಎಕ್ಸ್ is equal to x when x is positive is a positive quantity. Mod x is equal to minus x when x is negative is again a positive quantity. ತುಂಬ ಇಂಪಾರ್ಟೆಂಟ್ ಲಾಜಿಕ್ ಇದು. ಸೊ ಈಗ ಕಾಸ್ ಎಕ್ಸ್ದು ಇಂಟಿಗ್ರೇಷನ್ ನಿಮಗೆ ಗೊತ್ತಿದೆ. ಕಾಸ್ ಎಕ್ಸ್ ಇಂಟಿಗ್ರೇಷನ್ ಸೈನ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಇಂಟಿಗ್ರೇಷನ್ ಮೈನಸ್ ಕಾಸ್ ಎಕ್ಸ್ ಆಗಿರೋದ್ರಿಂದ ಇದನ್ನು ಪ್ಲಸ್ ಕಾಸ್ ಎಕ್ಸ್ ಅಂತ ಬರದೆ ದಿಸ್ ಹ್ಯಾಸ್ ಟು ಬಿ ಇವ್ಯಾಲ್ಯೂಯೇಟೆಡ್ ಬಿಟ್ವೀನ್ 0 to π/4. ಅಪ್ಪರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಕಾಸ್ π/4 1/√2 ಪ್ಲಸ್ ಸೈನ್ π/4 1/√2 ಮೈನಸ್ ಸೈನ್ 0 0 ಕಾಸ್ 0 1. 1/√2 ಪ್ಲಸ್ 1/√2 ಅಂದ್ರೆ ಏನಪ್ಪ? 2/√2. 2/√2 ಮೈನಸ್ 1. 2/√2 ಅಂದ್ರೆ ಏನು? √2 ಮೈನಸ್ 1. So the answer for this is √2 minus 1. Option D is correct. ವಿದ್ಯಾರ್ಥಿಗಳೇ, ನೆನಪಿಟ್ಕೊಳ್ಳಿ, ಇದು ಏರಿಯಾ ಅಂಡರ್ ದಿ ಕರ್ವ್ ಪಾಠ ಮಾಡುವಾಗ ಕೂಡ ಇದು ನಾವು ಮಾಡ್ತೀವಿ. ಏರಿಯಾ ಎನ್ಕ್ಲೋಸ್ ಬಿಟ್ವೀನ್ ವೈ ಆಕ್ಸಿಸ್ ಆ್ಯಂಡ್ ಸೈನ್ ಎಕ್ಸ್ ಆ್ಯಂಡ್ ಕಾಸ್ ಎಕ್ಸ್ ಬಿಟ್ವೀನ್ 0 and π/4 ಅಂದಾಗ ನೀವು ಈ ವ್ಯಾಲ್ಯೂವನ್ನು ನೀವು ಬರಿಬೋದು. ಇದು 24ನೇ ಪ್ರಶ್ನೆ 1500 ಪ್ರಶ್ನೆಗಳಲ್ಲಿ ವಿದ್ಯಾರ್ಥಿಗಳೇ. ದಯವಿಟ್ಟು ಇದನ್ನು ನೋಟ್ ಮಾಡ್ಕೊಳ್ಳಿ. ಮುಂದಿನ ಕ್ವಶನ್ಗೆ ಹೋಗೋಣ ವಿದ್ಯಾರ್ಥಿಗಳೇ. ಡಿ.ವಿ.ಗೆ ಬೆಂಗಳೂರು KCET ಮ್ಯಾಥಮೆಟಿಕ್ಸ್ 1500 ಪ್ರಶ್ನೋತ್ತರಗಳು. ಇದರಲ್ಲಿ 25ನೇ ಪ್ರಶ್ನೆಯನ್ನು ನಾವೀಗ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಕ್ವಶನ್ ಹೀಗಿದೆ ನೋಡಿ, ಇಂಟಿಗ್ರಲ್ -π to π sin power 4x ಡಿವೈಡೆಡ್ ಬೈ sin power 4x ಪ್ಲಸ್ cos power 4x ಅಂತಿದೆ. ಜನರಲಿ 0 to π/2 ಅಂತ ಇದ್ಬಿಟ್ಟಿದ್ದಿದ್ರೆ ನಾವು ಖುಷಿಯಾಗಿ ಆನ್ಸರ್ π/4 ಅಂತ ಬರೆದು ಬಿಡ್ತಿದ್ವಿ. ಇದು ನೋಡಿದ್ರೆ ನೇರವಾಗಿ ಅನಿಸುತ್ತೆ π/4 ಉತ್ತರ ಅಲ್ವೇನೋ ಅಂತ. ನೋಡೋಣ. ನಿಮಗೆ ಒಂದು ವಿಚಾರ ಹೇಳ್ತೀನಿ. -a to a f of x dx ನೋಡಿ, -a to a f of x dx ಅಂತಿದೆಯಲ್ಲ,
ದಟ್ ಈಸ್ ಆ್ಯಕ್ಚುಲಿ 2 times 0 to a f of x dx ಆಗ್ತದೆ ಯಾವಾಗ ಇಫ್ f of minus x is f of x. f of minus x ಮಾಡಿ ಏನಾಗ್ತದೆ, ಸೈನ್ ಪವರ್ 4 ಆಫ್ ಮೈನಸ್ ಎಕ್ಸ್ ಅಂದರೆ ಸೈನ್ ಪವರ್ 4x, ಸೈನ್ ಪವರ್ 4 ಆಫ್ ಮೈನಸ್ ಎಕ್ಸ್ ಅಂದರೆ ಸೈನ್ ಪವರ್ 4x, ಕಾಸ್ ಪವರ್ 4 ಆಫ್ ಮೈನಸ್ ಎಕ್ಸ್ ಅಂದರೆ ಅದು ಕೂಡ ಕಾಸ್ ಪವರ್ 4x. ಹೀಗಾಗಿ ಎಫ್ ಆಫ್ ಮೈನಸ್ ಎಕ್ಸು ಎಫ್ ಆಫ್ ಎಕ್ಸನ್ನು ಇದು ಸ್ಯಾಟಿಸ್ಫೈ ಮಾಡ್ತಾ ಇರೋದ್ರಿಂದ ನಾನು ಇದಕ್ಕೆ ನೇರವಾಗಿ 2 times 0 to pi sin power 4x divided by sin power 4x plus cos power 4x dx ಅಂತ ಬರ್ಕೊತೀನಿ. ನಿಮ್ಗೆ ಇನ್ನೊಂದು ಪ್ರಾಪರ್ಟಿ ಹೇಳ್ಕೊಡ್ತೀನಿ. ಇಂಟಿಗ್ರಲ್ 0 to 2a f of x dx is equal to 2 times 0 to a f of x dx if f of 2a minus x is equal to f of x. ನಾನು ಇದನ್ನು ಚೇಂಜ್ ಎಕ್ಸ್ ಟು 2π/2 ಈ ಪೈಯನ್ನು 2π/2 ಅಂತ ಬರ್ಕೊಂಡ್ರೆ ನೋಡಿ, ಪೈಯನ್ನು ನಾನೇನು ಬರಿತಾ ಇದ್ದೀನಿ 2 times π/2. ಇವಾಗ a π/2 ಆಯಿತು. 2a ಈಸ್ ಪೈ. 0 to 2a f of x dx is equal to 2 times 0 to a f of x dx if f of 2a minus x is f of x. ಈಗ sin pi minus x, sin of 2 times π/2, sin pi minus x divided by sin pi minus x plus cos pi minus x, ಎಲ್ಲದಕ್ಕೂ ಪವರ್ 4 ಇರುತ್ತೆ. ಇಟ್ ವಿಲ್ ಬಿ ರಿಟೈನ್ಡ್ ಆಸ್ ಇಟ್ ಈಸ್. ಆದ್ದರಿಂದ 2 times 0 to π/2 sin ಪವರ್ 4x divided by sin ಪವರ್ 4x plus cos ಪವರ್ 4x. ಅದರದ್ದು ವ್ಯಾಲ್ಯೂ ಏನಪ್ಪ ನೋಡಿ, ಇದು ಬೇರೆ ವಿಚಾರ. ಅದರದ್ದು ವ್ಯಾಲ್ಯೂ ಏನಪ್ಪ, ಇದು 4 ಆಯಿತು ಇಂಟು ಇದು ನೀವೀಗಾಗಲೇ ಕಲ್ತಿದ್ದೀರಿ ಅಲ್ವಾ, 0 to π/2 ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಪವರ್ ಎಕ್ಸ್ ಡಿವೈಡ್ ಬೈ ಟ್ರಿಕ್ ಪ್ಲಸ್ ಕೋಟ್ರಿಕ್ ಈಸ್ π/4 ಅಂತೇಳಿ. ಸೊ ಆದ್ದರಿಂದ π/4 4 ಕ್ಯಾನ್ಸಲ್, ಆನ್ಸರ್ ಈಸ್ ಈಕ್ವಲ್ ಟು ಪೈ. ಎಷ್ಟು ಸರಳವಾಗಿದೆ ನೋಡಿ. ಸೊ ಅಂದರೆ ನೇರವಾಗಿ ಈ ಪ್ರಶ್ನೆ ಯಾರು ಬೇಕಾದರೂ ಆನ್ಸರ್ ಮಾಡ್ಬೋದು. ಪೈ ಅನ್ನೋದು ಅಂದರೆ ಆಪ್ಷನ್ ಡಿ ಈಸ್ ಕರೆಕ್ಟ್. ಇದು 25ನೇ ಪ್ರಶ್ನೆ ವಿದ್ಯಾರ್ಥಿಗಳೇ, ಒಟ್ಟು 1500 ಪ್ರಶ್ನೆಗಳಲ್ಲಿ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಟ್ ಮಾಡ್ಕೊಳ್ಳಿ, ಮುಂದಿನ ಕ್ವಶನ್ಗೆ ಹೋಗೋಣ.